ಹಾಯ್ ಎವ್ರಿವನ್, ವೆಲ್ಕಮ್ ಟು ಪೋಸ್ಟರ್. ನಮ್ಮ ಇವತ್ತಿನ ಮೂವಿ ಇಲ್ಲಿದೆ ನೋಡಿ. ಇದರ IMDb ರೇಟಿಂಗ್ 6.1 ಇದೆ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಮೂವಿನ ಸ್ಟಾರ್ಟ್ ಮಾಡೋಣ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಆಡಮ್ ಮತ್ತು ಜಾರ್ಜ್ ಎಂಬ ಇಬ್ಬರು ಸಹೋದರರನ್ನ ತೋರಿಸ್ತಾರೆ. ಇವರು ಇಬ್ಬರು ಸೇರಿ ಒಂದು ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ ನ ಮಾಡ್ತಿರ್ತಾರೆ. ಆದ್ರೆ ಅವರಿಂದ ಅದು ಕಂಪ್ಲೀಟ್ ಮಾಡೋಕೆ ಆಗ್ತಿರಲ್ಲ. ಯಾಕಂದ್ರೆ ಅದನ್ನ ಕಂಪ್ಲೀಟ್ ಮಾಡೋಕೆ ಅವರಿಗೆ ಇನ್ನು 1.5 ಕೋಟಿ ಹಣ ಬೇಕಾಗಿರುತ್ತೆ. ಆದ್ರೆ ಅವರು ಫುಲ್ ಸಾಲದಲ್ಲಿ ಮುಳುಗಿರ್ತಾರೆ. ಇನ್ನೊಂದು ಕಡೆ ಇವರ ಇನ್ನೊಬ್ಬ ತಮ್ಮ ರಾಯ್ನ ತೋರಿಸ್ತಾರೆ. ರಾಯ್ ಒಬ್ಬ ಆರ್ಮಿ ಆಫೀಸರ್ ಆಗಿರ್ತಾನೆ. ಈತ ತುಂಬಾ ಖುಷಿಯಾಗಿರ್ತಾನೆ. ಯಾಕಂದ್ರೆ ಈತ ಒಂದು ವಾರದ ರಜೆ ತಗೊಂಡು ತನ್ನ ಕುಟುಂಬನ ಭೇಟಿಯಾಗೋಕೆ ಬರ್ತಿರ್ತಾನೆ. ರಾಯ್ ಮನೆಗೆ ಬಂದಾಗ ಇವರು ತಮ್ಮ ಊರಿನ ಮನೆಗೆ ಹೋಗ್ತಾರೆ. ಯಾಕಂದ್ರೆ ಇವರ ತಾಯಿ ಈ ಲೋಕ ಬಿಟ್ಟು 25 ವರ್ಷ ಆಗಿರುತ್ತೆ. ಇಲ್ಲಿ ಆಡಮ್, ಜಾರ್ಜ್ ಮತ್ತು ರಾಯ್ ತಂದೆ ಥಾಮಸ್ ಒಬ್ಬರೇ ಇಲ್ಲಿರ್ತಾರೆ. ಇವರ ಹತ್ರ ಸಾಕಷ್ಟು ಹಣ ಇರುತ್ತೆ. ಆಡಮ್ ಮತ್ತು ಜಾರ್ಜ್ ಹಣದ ಬಗ್ಗೆ ಮಾತಾಡೋಕೆ ಬಂದಿರ್ತಾರೆ. ಆದ್ರೆ ಅವರಿಗೆ ಧೈರ್ಯ ಸಾಕಾಗದೆ ಮನೆಗೆ ವಾಪಸ್ ಬರ್ತಾರೆ. ಇಲ್ಲಿ ಜಾರ್ಜ್ ಹೆಂಡತಿ ದಿನ ಬ್ಯಾಂಕ್ನವರು ಮನೆಗೆ ಬಂದು ಹಣ ಯಾವಾಗ ಕೊಡ್ತೀರಾ ಅಂತ ಕೇಳ್ತಾರೆ. ನಿನ್ನ ತಂದೆಗೆ ಹಣ ಕೇಳಿದ್ರೆ ಏನಾಯ್ತು, ಅವರೇನು ಸತ್ತ ಮೇಲೆ ಹಣ ತಗೊಂಡು ಹೋಗ್ತಾರಾ ಅಂತ ಕೇಳ್ತಾಳೆ. ಆದ್ರೆ ಜಾರ್ಜ್ ಏನು ಹೇಳೋದಿಲ್ಲ. ಈ ಕಡೆ ಥಾಮಸ್ ಹತ್ರ ಅವನ ತಮ್ಮ ಬರ್ತಾನೆ. ಈತ ನನ್ನ ಮಗಳ ಮದುವೆ ಇದೆ, ಆದ್ರೆ ಮದುವೆ ಮಾಡೋಕೆ ನನ್ನ ಹತ್ರ ದುಡ್ಡಿಲ್ಲ, ಸ್ವಲ್ಪ ಹಣ ಕೊಡು ಅಂತ ಕೇಳ್ತಾನೆ. ಆದ್ರೆ ಥಾಮಸ್, ನಮ್ಮ ತಂದೆ ನಮಗೆ ಸಮಾನಾಗಿ ಆಸ್ತಿ ಹಂಚಿದ್ರು, ನೀನು ಎಲ್ಲ ಹಾಳು ಮಾಡ್ಕೊಂಡೆ. ಆದ್ರೆ ನಾನು ಕಷ್ಟಪಟ್ಟು ಇಷ್ಟು ಆಸ್ತಿ ಸಂಪಾದನೆ ಮಾಡಿದ್ದೀನಿ, ನಾನು ನಿನಗೆ ಹಣ ಕೊಡಲ್ಲ ಅಂತ ಹೇಳ್ತಾನೆ. ಆಗ ಥಾಮಸ್ ತಮ್ಮ ಅಲ್ಲಿಂದ ಹೋಗ್ಬಿಡ್ತಾನೆ. ಆಗ ಅಲ್ಲೇ ಇದ್ದ ಥಾಮಸ್ ಲಾಯರ್ ಹಳೆ ದ್ವೇಷ ಎಲ್ಲ ಮರೆತು ಮಗಳ ಮದುವೆಗೆ ಹಣ ಕೊಟ್ಟಿದ್ರೆ ಚೆನ್ನಾಗಿತ್ತು, ಇದರಲ್ಲಿ ಆ ಹುಡುಗಿದ್ದು ಏನು ತಪ್ಪಿದೆ ಅಂತ ಹೇಳ್ತಾನೆ. ಆಗ ಥಾಮಸ್, ಸರಿ, ಆ ಹುಡುಗಿಗೋಸ್ಕರ ಏನಾದ್ರೂ ಯೋಚನೆ ಮಾಡ್ತೀನಿ ಅಂತ ಹೇಳ್ತಾನೆ. ಇನ್ನೊಂದು ಕಡೆ ರಾಯ್ ತನ್ನ ಫಿಯಾನ್ಸಿನ ಭೇಟಿಯಾಗೋಕೆ ಹೋಗ್ತಾನೆ. ಇವರು ಮಾತನಾಡುತ್ತಿರುವಾಗ ಮೀನಾ ತಂದೆ ಅಲ್ಲಿಗೆ ಬರ್ತಾರೆ. ಈತ ಏನೋ ಟೆನ್ಷನ್ ಅಲ್ಲಿರ್ತಾನೆ. ಆಗ ರಾಯ್ ಏನಾಯ್ತು ಅಂತ ಕೇಳ್ತಾನೆ. ಆಗ ಆತ, ಇಲ್ಲಿ ಒಂದು ಜಾಗದಲ್ಲಿ ಗೌರ್ಮೆಂಟ್ ಗಣಿಗಾರಿಕೆ ಮಾಡೋಕೆ ಪರ್ಮಿಷನ್ ಕೊಟ್ಟಿದೆ, ಇದರಿಂದ ಅದರ ಸುತ್ತಮುತ್ತ ಇರೋ ಹೊಲಗಳಿಗೆ ತೊಂದರೆ ಆಗುತ್ತೆ. ಮೀನಾ ತಂದೆ ಹೊಲ ಕೂಡ ಅಲ್ಲೇ ಇರುತ್ತೆ. ಅದಕ್ಕೆ ರಾಯ್, ಈಗ ನೀವು ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಅಂತ ಕೇಳ್ತಾನೆ. ಆಗ ಆತ, ಏನ್ ಮಾಡೋಕ್ಕಾಗುತ್ತೆ, ಮೈನಿಂಗ್ ಮಾಡೋಕೆ ಲಾರಿಗಳು ಬಂದಾಗ ಅದನ್ನ ಅಡ್ಡಗಟ್ಟಿ ವಾಪಸ್ ಕಳಿಸಬೇಕು ಅಂತ ಹೇಳ್ತಾನೆ. ಈಗ ಮಾರನೇ ದಿನ ಎಲ್ಲರೂ ಆ ಲಾರಿಗಳಿಗೆ ಅಡ್ಡಗಟ್ಟಿ ಅಲ್ಲಿಂದ ಹೋಗದ ಹಾಗೆ ತಡಿತಿರ್ತಾರೆ. ಅದರಲ್ಲಿ ರಾಯ್ ಕೂಡ ಇರ್ತಾನೆ. ಆಗ ಅಲ್ಲಿ ರಾಯ್ ಅಣ್ಣ ಆಡಮ್ ಬರ್ತಾನೆ. ಆಡಮ್ ಅಡ್ಡಗಟ್ಟಿದ ಜನರನ್ನ ಸೈಡಿಗೆ ಸರಿಸಿ ಲಾರಿಗಳು ಹೋಗುವಂತೆ ಮಾಡ್ತಾನೆ. ಇದರಿಂದ ರಾಯ್ ತನ್ನ ಅಣ್ಣನಿಗೆ ಎಷ್ಟು ಲಂಚ ತಗೊಂಡು ಲಾರಿಗಳನ್ನ ಬಿಟ್ಟಿದ್ದೀಯಾ ಅಂತ ಕೇಳ್ತಾನೆ. ಇದನ್ನ ಕೇಳಿ ಸಿಟ್ಟಿನಿಂದ ಆಡಮ್ ರಾಯ್ಗೆ ಹೊಡೆದು ಕಾರಲ್ಲಿ ಹಾಕೊಂಡು ಕರ್ಕೊಂಡು ಹೋಗ್ತಾನೆ. ದಾರಿಯಲ್ಲಿ ಆಡಮ್ ರಾಯ್ಗೆ, ನೋಡು, ನಾನು ನನ್ನ ಕರ್ತವ್ಯನ ಮಾಡ್ತಿದ್ದೀನಿ, ಅಣ್ಣನಾಗಿ ನಿನಗೆ ಒಂದು ಸಲಹೆ ಕೊಡ್ತೀನಿ, ಇದರಲ್ಲೆಲ್ಲ ಇನ್ವಾಲ್ವ್ ಆಗಬೇಡ, ಮನೆಗೆ ಹೋಗು ಅಂತ ಹೇಳಿ ದಾರಿಯಲ್ಲಿ ಇಳಿಸಿ ಹೋಗ್ಬಿಡ್ತಾನೆ. ಅದೇ ದಿನ ಸಾಯಂಕಾಲ ರಾಯ್ಗೆ ತನ್ನ ಚಿಕ್ಕಪ್ಪ ಸಿಗ್ತಾನೆ. ಈತ ಸ್ವಲ್ಪ ಟೆನ್ಷನ್ ಇರ್ತಾನೆ. ಆಗ ರಾಯ್ ಏನಾಯ್ತು ಅಂತ ಕೇಳ್ತಾನೆ. ಆಗ ಆತ, ನಿನ್ನ ತಂಗಿ ಮದುವೆಗೆ 5 ಲಕ್ಷ ಕಡಿಮೆ ಬೀಳ್ತಾ ಇದೆ, ನಾನು ನಿನ್ನ ತಂದೆಗೆ ಕೇಳಿದ್ರೆ ಅವರು ಬೈದು ಕಳಿಸ್ಬಿಟ್ರು, ಏನ್ ಮಾಡ್ಬೇಕೋ ಗೊತ್ತಾಗ್ತಿಲ್ಲ, ಹಣ ಜಮಾ ಆಗಿಲ್ಲ ಅಂದ್ರೆ ಮದುವೆ ನಿಂತು ಬಿಡುತ್ತೆ ಅಂತ ಹೇಳ್ತಾನೆ. ಆಗ ರಾಯ್, ನೀವೇನು ಟೆನ್ಷನ್ ತಗೋಬೇಡಿ, ನಾನೇನಾದ್ರೂ ಮಾಡ್ತೀನಿ ಅಂತ ಹೇಳ್ತಾನೆ. ಈಗ ರಾಯ್ ತನ್ನ ಒಬ್ಬ ಫ್ರೆಂಡ್ಗೆ 5 ಲಕ್ಷ ಹಣದ ಅವಶ್ಯಕತೆ ಇತ್ತು, ಆಮೇಲೆ ಕೊಡ್ತೀನಿ ಅಂತ ಹೇಳ್ತಾನೆ. ಆದ್ರೆ ಆತ, ನನ್ನ ಹತ್ರ ಅಷ್ಟೊಂದು ಹಣ ಇಲ್ಲ, ನೀನು ನಿನ್ನ ತಂದೆ ಹತ್ರ ಕೇಳು, ಅವರ ಹತ್ರ ಇದೆಯಲ್ಲ ಅಂತ ಹೇಳ್ತಾನೆ. ಆಗ ರಾಯ್, ನನ್ನ ತಂದೆ ಬಗ್ಗೆ ನಿನಗೆ ಗೊತ್ತಿಲ್ಲ, ಅವರು 1 ರೂಪಾಯಿ ಕೂಡ ಕೊಡಲ್ಲ ಅಂತ ಹೇಳ್ತಾನೆ. ಆದ್ರೆ ರಾಯ್ ಹತ್ರ ಯಾವುದೇ ಆಪ್ಷನ್ ಇರಲ್ಲ. ಆಗ ಆತ ತನ್ನ ತಂದೆ ಹತ್ರ ಹೋಗ್ತಾನೆ. ರಾಯ್ ತನ್ನ ತಂದೆಗೆ ಮೊದಲು ಹೊಲದ ಕೆಲಸ ಹೇಗೆ ನಡೀತಾ ಇದೆ ಅಂತ ಕೇಳ್ತಾನೆ. ಆಗ ಥಾಮಸ್, ಮೊದಲು ನೀನು ಬಂದ ಕೆಲಸ ಹೇಳು ಅಂತ ಹೇಳ್ತಾನೆ. ಆಗ ರಾಯ್, ನನಗೆ 5 ಲಕ್ಷದ ಅವಶ್ಯಕತೆ ಇದೆ, ಹಣ ಬೇಕು ಅಂತ ಹೇಳ್ತಾನೆ. ಆಗ ಥಾಮಸ್, ಹೊಲ ಎಲ್ಲ ತಿರುಗಾಡಿ ನೋಡು, ಯಾವ ಮರದ ಮೇಲೆ 5 ಲಕ್ಷ ಕಾಣುತ್ತೋ ತಗೊಂಡು ಬಿಡು ಅಂತ ಹೇಳ್ತಾನೆ. ಆಗ ರಾಯ್, ಹಾಗಾದ್ರೆ ನನ್ನ ಪಾಲಿಗೆ ಬರೋ ಆಸ್ತಿಯನ್ನ ನನಗೆ ಕೊಡು ಅಂತ ಹೇಳ್ತಾನೆ. ಆಗ ಥಾಮಸ್, ನನ್ನ ಜೊತೆ ಹೊಲದಲ್ಲಿ ಯಾವಾಗಲಾದ್ರೂ ಕೆಲಸ ಮಾಡಿದ್ದೀಯಾ, ಇದೆಲ್ಲ ನಾನು ದುಡಿದ ಆಸ್ತಿ, ಇದರಲ್ಲಿ 1 ರೂಪಾಯಿನೂ ನಿನಗೆ ಕೊಡೋದಿಲ್ಲ ಅಂತ ಹೇಳ್ತಾನೆ. ರಾಯ್ ಸಿಟ್ಟಿನಿಂದ ಅಲ್ಲಿಂದ ಹೋಗ್ಬಿಡ್ತಾನೆ. ಅದೇ ದಿನ ರಾತ್ರಿ ಆಡಮ್ ಮತ್ತು ಜಾರ್ಜ್ ಆಲ್ಕೋಹಾಲ್ ತಗೊಂಡು ಥಾಮಸ್ ಹತ್ರ ಬರ್ತಾರೆ. ಏಕೆಂದ್ರೆ ಇವರು ತಮಗೆ ಅವಸರ ಇದ್ದ 1.5 ಕೋಟಿ ಹಣ ಕೇಳಬೇಕು ಅನ್ಕೊಂಡಿರ್ತಾರೆ. ಆಗ ಥಾಮಸ್, 10 ವರ್ಷಗಳ ಹಿಂದೆ ನೀವು ನಿಮ್ಮ ಪಾಲಿನ ಆಸ್ತಿ ತಗೊಂಡಿದ್ದೀರಾ, ನಿಮಗೆ 1 ರೂಪಾಯಿ ಕೂಡ ಸಿಗೋದಿಲ್ಲ, ಇಲ್ಲಿಂದ ಹೋಗ್ಬಿಡಿ ಅಂತ ಹೇಳ್ತಾನೆ. ಆಗ ಆಡಮ್, ಪ್ಲೀಸ್ 1 ನಿಮಿಷ ನಮ್ಮ ಮಾತು ಕೇಳಿ ಅಂತ ಹೇಳ್ತಾನೆ. ಆಗ ಜಾರ್ಜ್, ನಾವು ಒಂದು ಕನ್ಸ್ಟ್ರಕ್ಷನ್ ಬಿಸ್ನೆಸ್ ನ ಮಾಡ್ತಿದ್ದೀವಿ, ಅದಕ್ಕೆ ಬ್ಯಾಂಕ್ನಿಂದ ಲೋನ್ ತಗೊಂಡಿದ್ವಿ, ಅದನ್ನ ಕಂಪ್ಲೀಟ್ ಮಾಡೋಕೆ ನಮಗೆ ಇನ್ನೂ 1.5 ಕೋಟಿ ಹಣ ಬೇಕು, ಹಣ ಸಿಗಲಿಲ್ಲ ಅಂದ್ರೆ ನಾವು ಸಾಯೋ ಪರಿಸ್ಥಿತಿ ಇದೆ ಅಂತ ಹೇಳ್ತಾನೆ. ಆಗ ಥಾಮಸ್, ಆಯ್ತು, ನಾನು ಅದರ ಬಗ್ಗೆ ಏನಾದರೂ ಯೋಚನೆ ಮಾಡ್ತೀನಿ ಅಂತ ಹೇಳ್ತಾನೆ. ಈಗ ಇವರು ಸ್ವಲ್ಪ ಸಮಾಧಾನ ಮಾಡಿಕೊಂಡು ಹೊರಗೆ ಒಂದು ಕೂತ್ಕೋತಾರೆ. ಆಗ ಆಡಮ್ ತನ್ನ ಬಾಲ್ಯದ ದಿನಗಳನ್ನ ನೆನೆಸ್ತಾನೆ. ನಾವೆಲ್ಲ ಎಷ್ಟು ಚೆನ್ನಾಗಿ ಇಲ್ಲೇ ಇದ್ವಿ, ನಮ್ಮ ಅಮ್ಮ ಬದುಕಿದ್ದರೆ ನಮಗೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅಂತ ಮಾತಾಡ್ತಿರ್ತಾರೆ. ಇವರು ಮಾತನಾಡುತ್ತಿರುವಾಗ ಮನೆ ಹಿಂದುಗಡೆಯಿಂದ ಏನೋ ಸೌಂಡ್ ಬರುತ್ತೆ. ಆಗ ಇವರು ಅಲ್ಲಿ ಹೋಗಿ ನೋಡ್ತಾರೆ. ಅಲ್ಲಿ ಯಾರೋ ಒಬ್ಬ ವ್ಯಕ್ತಿ ಮುಖಕ್ಕೆ ಮಾಸ್ಕ್ ಹಾಕೊಂಡು ಓಡ್ತಿರ್ತಾನೆ. ಆಗ ಇವರು ಅವನನ್ನ ತಡೆಯಲು ಪ್ರಯತ್ನ ಪಡ್ತಿರ್ತಾರೆ. ಆದ್ರೆ ಆತ ನಿಲ್ಲದೆ ಅಲ್ಲಿಂದ ಓಡ್ತಿರ್ತಾನೆ. ಆಗ ಆಡಮ್ ಒಂದು ಕಲ್ಲು ತಗೊಂಡು ಅವನಿಗೆ ಹೊಡಿತಾನೆ. ಆತ ಅಲ್ಲೇ ಬಿದ್ದು ಬಿಡ್ತಾನೆ. ಈಗ ಇವರು ಹತ್ತಿರ ಹೋಗಿ ಮಾಸ್ಕ್ ತೆಗೆದು ನೋಡಿದಾಗ ಶಾಕ್ ಆಗ್ತಾರೆ. ಯಾಕಂದ್ರೆ ಆತ ರಾಯ್ ಆಗಿರ್ತಾನೆ. ಇವರು ಅವರನ್ನ ಎಬ್ಬಿಸೋಕೆ ಟ್ರೈ ಮಾಡ್ತಾರೆ. ಆದ್ರೆ ರಾಯ್ ಸತ್ತೋಗಿರ್ತಾನೆ. ತನ್ನ ತಮ್ಮನ ತಾವೇ ಕೊಂದಿದ್ದಕ್ಕೆ ಆಡಮ್ ಮತ್ತು ಜಾರ್ಜ್ ತುಂಬಾ ಅಳ್ತಾರೆ. ಆಗ ಸ್ವಲ್ಪ ಸುಧಾರಿಸಿಕೊಂಡು ಆಡಮ್ ಜಾರ್ಜ್ಗೆ, ಆಗಿದ್ದು ಆಗಿ ಹೋಯ್ತು, ನಾವು ಮೊದಲೇ ಪ್ರಾಬ್ಲಮ್ ನಲ್ಲಿದ್ದೀವಿ, ಈ ವಿಷಯ ಹೊರಗೆ ಬಂದ್ರೆ ನಾವು ಜೈಲಿಗೆ ಹೋಗ್ಬೇಕಾಗುತ್ತೆ, ಅದಕ್ಕೆ ರಾಯ್ ಬಾಡಿನ ಒಂದು ಕಡೆ ಹೂತಾಕೋಣ ಮತ್ತು ರಾಯ್ನ ನಾವು ನೋಡಿಲ್ಲ ಅಂತ ಹೇಳೋಣ ಅಂತ ಹೇಳ್ತಾನೆ. ಜಾರ್ಜ್ ಮೊದಲು ಒಪ್ಪಲ್ಲ. ಆದ್ರೆ ಬೇರೆ ದಾರಿ ಇಲ್ಲದೆ ಇವರು ತಾವು ಕನ್ಸ್ಟ್ರಕ್ಟ್ ಮಾಡ್ತಿದ್ದ ಬಿಲ್ಡಿಂಗ್ ಹತ್ರ ರಾಯ್ನ ಮಣ್ಣು ಮಾಡ್ತಾರೆ. ಏಕೆಂದರೆ 1.5 ಕೋಟಿ ಹಣ ಸಿಗುವವರೆಗೂ ಬಿಲ್ಡಿಂಗ್ ಕೆಲಸ ಸ್ಟಾರ್ಟ್ ಆಗಲ್ಲ, ಅಲ್ಲಿವರೆಗೆ ಬಾಡಿ ಡಿಕಂಪೋಸ್ ಆಗುತ್ತೆ ಅನ್ಕೋತಾರೆ. ಮಾರನೇ ದಿನ ಬೆಳಗ್ಗೆ ಆಡಮ್ ರಾಯ್ಗೆ ಸಂಬಂಧಿಸಿದ ಎಲ್ಲ ವಸ್ತುಗಳನ್ನ ಸುಟ್ಟಾಕ್ತಾನೆ. ಏಕೆಂದ್ರೆ ಅವನು ಪೊಲೀಸ್ ಆಗಿದ್ದರಿಂದ ಅವನಿಗೆ ಎವಿಡೆನ್ಸ್ ಮಾಯ ಮಾಡೋದು ಬರ್ತಿರುತ್ತೆ. ಈ ಕಡೆ ಮೀನಾ ರಾಯ್ಗೆ ಕಾಲ್ ಮಾಡ್ತಿರ್ತಾಳೆ. ಆದ್ರೆ ಅವನು ಕಾಲ್ ರಿಸೀವ್ ಮಾಡಲ್ಲ, ಏಕೆಂದ್ರೆ ರಾಯ್ ಸತ್ತೋಗಿರ್ತಾನೆ.
ಇನ್ನೊಂದು ಕಡೆ ಥಾಮಸ್ ಕೂಡ ರಾಯ್ ಕಾಣ್ತಾ ಇಲ್ಲ, ಎಲ್ಲಿ ಹೋಗಿರ್ಬೋದು ಅಂತ ಯೋಚನೆ ಮಾಡ್ತಾನೆ. ಏಕೆಂದ್ರೆ ರಾಯ್ ದುಡ್ಡಿಗಾಗಿ ಬಂದಾಗ ಥಾಮಸ್ ಅವನನ್ನ ಬೈದು ಕಳಿಸಿರ್ತಾನೆ. ಇದರಿಂದ ಅವನು ಕೋಪದಲ್ಲಿ ಏನಾದ್ರೂ ಮಾಡ್ಕೋಬಹುದು ಅನ್ಕೋತಾನೆ. ಇದೇ ವಿಷಯವಾಗಿ ಥಾಮಸ್ ಆಡಮ್ಗೆ ರಾಯ್ನ ನೋಡಿದ್ದೀಯಾ ಅಂತ ಕೇಳ್ತಾನೆ. ಆಗ ಆಡಮ್ ಅವನಿಗೆ ಆರ್ಮಿಯಿಂದ ಕರೆ ಬಂದಿರಬಹುದು, ಅದಕ್ಕೆ ಅವಸರದಲ್ಲಿ ಹೇಳದೆ ಹೋಗಿದ್ದಾನೆ, ಬಂದ್ಬಿಡ್ತಾನೆ ಬಿಡಿ ಅಂತ ಹೇಳ್ತಾನೆ. ಹೀಗೆ ಸ್ವಲ್ಪ ದಿನ ಕಳೆಯುತ್ತೆ. ರಾಯ್ ಬಗ್ಗೆ ಯಾರಿಗೂ ಗೊತ್ತಾಗಲ್ಲ. ಆಗ ಥಾಮಸ್ ರಾಯ್ ಬಗ್ಗೆ ಯೋಚನೆ ಮಾಡಿ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ತಾನೆ. ಈಗ ಎಲ್ಲರೂ ಥಾಮಸ್ ಅಂತ್ಯಕ್ರಿಯೆಗೆ ರಾಯ್ ಎಲ್ಲಿದ್ದಾನೋ ತಿಳ್ಕೊಂಡು ಅವನಿಗೆ ಹೇಳಬೇಕು ಅಂತ ಹೇಳ್ತಾರೆ. ಆದರೆ ಯಾರು ಕಾಲ್ ಮಾಡಿದ್ರು ರಾಯ್ ನಂಬರ್ ಸ್ವಿಚ್ ಆಫ್ ಬರ್ತಿರುತ್ತೆ. ಆಗ ಒಬ್ಬರು ನ್ಯೂಸ್ ಪೇಪರ್ನಲ್ಲಿ ಥಾಮಸ್ ಬಗ್ಗೆ ಪಬ್ಲಿಷ್ ಮಾಡಿದ್ರೆ ರಾಯ್ ಎಲ್ಲಿದ್ರು ಹುಡ್ಕೊಂಡು ಬರ್ತಾನೆ ಅಂತ ಹೇಳ್ತಾರೆ. ಆದ್ರೆ ಆಡಮ್ ಮತ್ತು ಜಾರ್ಜ್ ಈ ವಿಷಯ ದೊಡ್ಡದಾಗಬಹುದಂತ ಮೊದಲು ಅಂತ್ಯಕ್ರಿಯೆ ಮುಗಿಸ್ಬಿಡೋಣ, ಆಮೇಲೆ ರಾಯ್ನ ಹುಡುಕಿದ್ರೆ ಆಯ್ತು. ಏಕೆಂದ್ರೆ ಮೊದಲು ಹುಡುಕಿದರೂ ಅವನು ಸಿಕ್ಕಿಲ್ಲ ಅಂತ ಹೇಳ್ತಾರೆ. ಆದ್ರೆ ಜನ ಕೇಳೋ ಹಾಗೆ ಕಾಣ್ತಿರಲ್ಲ. ಅವರು ತಿಳಿದವರ ಎಲ್ಲ ಕಡೆ ರಾಯ್ ಬಗ್ಗೆ ಎನ್ಕ್ವೈರಿ ಮಾಡ್ತಾರೆ. ಆದ್ರೆ ರಾಯ್ ಬಗ್ಗೆ ಯಾವುದೇ ಇನ್ಫಾರ್ಮೇಶನ್ ಸಿಗಲ್ಲ. ಇಲ್ಲಿ ಮೀನಾ ಕೂಡ ಇರ್ತಾಳೆ. ಮೀನಾಗೆ ಆಡಮ್ ಮತ್ತು ಜಾರ್ಜ್ ಮೇಲೆ ಡೌಟ್ ಬರುತ್ತೆ. ಏಕೆಂದ್ರೆ ರಾಯ್ ಕಾಣೆಯಾದ ದಿನ ಬೆಳಗ್ಗೆ ಮೀನಾನ ಭೇಟಿಯಾಗಿರ್ತಾನೆ. ರಾಯ್ ತುಂಬಾ ಖುಷಿಯಾಗಿದ್ದ. ಅವನು ಅಚಾನಕ್ಕಾಗಿ ಎಲ್ಲಿ ಹೋದ ಅಂತ ಯೋಚನೆ ಮಾಡ್ತಾಳೆ. ಜಾರ್ಜ್ಗೆ ರಾಯ್ ಬಗ್ಗೆ ಎಮೋಷನಲ್ ಕಂಟ್ರೋಲ್ ಆಗ್ತಿರಲ್ಲ. ಅವನು ಒಂದು ರೂಮ್ಗೆ ಬಂದು ಅಳ್ತಿರ್ತಾನೆ. ಜಾರ್ಜ್ ಆಡಮ್ಗೆ, ನಾವು ನಮ್ಮ ಸ್ವಂತ ತಮ್ಮನ್ನ ಸಾಯಿಸಿ ಎಲ್ಲರಿಗೆ ಸುಳ್ಳು ಹೇಳ್ತಾ ಇದ್ದೀವಿ, ಇನ್ನೆಷ್ಟು ದಿನ ಹೀಗೆ ನಡೆಯುತ್ತೆ ಅಂತ ಹೇಳ್ತಾನೆ. ಇನ್ನು 2 ದಿನ ಆದ್ಮೇಲೆ ಇವರು ರಾಯ್ಗಾಗಿ ವೇಟ್ ಮಾಡಿ ಥಾಮಸ್ ಅಂತ್ಯಕ್ರಿಯೆ ಮಾಡ್ತಾರೆ. ಅಂತ್ಯಕ್ರಿಯೆ ಆದ್ಮೇಲೆ ಜನ ಆಡಮ್ಗೆ ಆದಷ್ಟು ಬೇಗ ರಾಯ್ನ ಹುಡುಕು, ಇಲ್ಲಾಂದ್ರೆ ನಾವು ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಾಗುತ್ತೆ ಅಂತ ಹೇಳ್ತಾರೆ. ಪೊಲೀಸ್ ಕಂಪ್ಲೇಂಟ್ ಆದ್ರೆ ಕೇಸ್ ಬೇರೆ ಆಫೀಸರ್ಗೆ ಹೋಗುತ್ತೆ ಅಂತ ಆಡಮ್ಗೆ ಗೊತ್ತಿರುತ್ತೆ. ಏಕೆಂದರೆ ಪೊಲೀಸ್ ಆಫೀಸರ್ಗೆ ತನ್ನ ಸ್ವಂತ ಕುಟುಂಬದ ಕೇಸ್ನ ಸಾಲ್ವ್ ಮಾಡೋಕ್ಕೆ ಕೊಡ್ತಿರಲ್ಲ. ಈಗ ಇವರು ಥಾಮಸ್ ಅಲ್ಲಿದ್ದ ಆಸ್ತಿಯನ್ನು ಹಂಚಿಕೊಳ್ಳೋಕೆ ಆಡಮ್, ಜಾರ್ಜ್ ಮತ್ತು ಅವರ ಚಿಕ್ಕಪ್ಪ ವಕೀಲ ಹತ್ರ ಹೋಗ್ತಾರೆ. ಇಲ್ಲಿ ವಕೀಲಿವರಿಗೆ ಥಾಮಸ್ ಸಾಯ ಮುಂಚೆ ವಿಲ್ ಬರೆದು ಹೋಗಿದ್ದಾನೆ. ಅದರ ಪ್ರಕಾರ ನಿಮ್ಮಲ್ಲಿ ಒಬ್ಬರಿಗೂ ಒಂದು ಪೈಸೆನೂ ಸಿಗಲ್ಲ, ಏಕೆಂದ್ರೆ ನೀವೆಲ್ಲ ಮೊದಲೇ ನಿಮ್ಮ ಪಾಲನ್ನ ತಗೊಂಡಿದ್ದೀರಾ. ಸೊ ನಿಮ್ಮ ತಮ್ಮ ಒಬ್ಬನೇ ಈ ಆಸ್ತಿಗೆಲ್ಲ ಒಡೆಯ. ಅಷ್ಟಕ್ಕೂ ನೀವು ಕೇಳಿದ 1.5 ಕೋಟಿ ನಿಮಗೆ ಕೊಡಬೇಕಂತ ನಿಮ್ಮ ತಂದೆ ಅಂದುಕೊಂಡಿದ್ರು. ಆದ್ರೆ ಹಾಗಾಗೋ ಮುಂಚೆ ಅವರು ತೀರ್ಕೊಂಡ್ರು ಅಂತ ಹೇಳ್ತಾನೆ. ಇದನ್ನ ಕೇಳಿ ಮೂವರಿಗೆ ಸಿಡಿಲು ಬಡಿದಂತೆ ಆಗುತ್ತೆ. ಅವರಿಗೆ ಏನು ಮಾಡೋದು ಅರ್ಥವಾಗಲ್ಲ. ಇಲ್ಲಿ ಆಡಮ್ ಚಿಕ್ಕಪ್ಪ, ರಾಯ್ ನನಗೆ ನನ್ನ ಮಗಳ ಮದುವೆಗೆ ಹಣ ಕೊಡ್ತೀನಿ ಅಂತ ಹೇಳಿದ್ದ, ನಾನು ಅವನನ್ನ ಹುಡುಕಿ ಹಣ ಇಸ್ಕೋತೀನಿ ಅಂತ ಹೇಳ್ತಾನೆ. ಚಿಕ್ಕಪ್ಪ ಅಲ್ಲಿಂದ ಹೋದ್ಮೇಲೆ ಜಾರ್ಜ್ ಆಡಮ್ಗೆ, ನಮ್ಮ ಪಾಪದ ಫಲ ಇದೇ ಇರಬೇಕು, ಅದಕ್ಕೆ ನಮಗೆ ಹಣ ಸಿಕ್ಕಿಲ್ಲ, ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಎಲ್ಲ ಹೇಳಿ ಸರೆಂಡರ್ ಆಗ್ತೀನಿ ಅಂತ ಹೇಳ್ತಾನೆ. ಆಗ ಆಡಮ್, ನೀನು ಹಾಗೆ ಮಾಡಿದ್ರೆ ನಮ್ಮ ಕುಟುಂಬ ಬೀದಿ ಪಾಲಾಗುತ್ತೆ, ಅಂತದೇನು ಮಾಡಕ್ ಹೋಗ್ಬೇಡ ಅಂತ ಹೇಳ್ತಾನೆ. ಅಲ್ಲಿಂದ ಜಾರ್ಜ್ ಮನೆಗೆ ಬರ್ತಾನೆ. ಆದ್ರೆ ಅವನ ಮೈಂಡಲ್ಲಿ ಬರೀ ರಾಯ್ ಬಗ್ಗೆ ಓಡ್ತಿರುತ್ತೆ. ರಾಯ್ ಅವನನ್ನ ಸಾಯಿಸೋಕೆ ಬರೋ ತರ ಕನಸು ಬೀಳುತ್ತಿರುತ್ತೆ. ಇದರಿಂದ ಜಾರ್ಜ್ ಬೆಚ್ಚಿ ಬೀಳ್ತಾನೆ. ಇದನ್ನೆಲ್ಲ ನೋಡಿ ಜಾರ್ಜ್ ಪತ್ನಿ, ಏನಾಯ್ತು ನಿಮಗೆ ಅಂತ ಕೇಳ್ತಾಳೆ. ಆಗ ಜಾರ್ಜ್ ತಡೆಯೋಕ್ಕಾಗದೆ ತನ್ನ ಹೆಂಡತಿ ಮುಂದೆ ಎಲ್ಲ ಹೇಳ್ಬಿಡ್ತಾನೆ. ಈ ಕಡೆ ಆಡಮ್ ರಾಯ್ನ ಹುಡುಕೋ ತರ ನಾಟಕ ಮಾಡ್ತಿರ್ತಾನೆ. ಈ ಕಡೆ ಮೀನಾ ಮತ್ತು ರಾಯ್ ಚಿಕ್ಕಪ್ಪ ರಾಯ್ ಮಿಸ್ಸಿಂಗ್ ಕಂಪ್ಲೇಂಟ್ ನ ಕೊಡ್ತಾರೆ. ಆಗ ಆಡಮ್ ಸೀನಿಯರ್ ಆಫೀಸರ್ ಆಡಮ್ನ ಕರೆದು, ರಾಯ್ ಕೇಸ್ನ ನಾವು ಬೇರೆ ಆಫೀಸರ್ಗೆ ಕೊಟ್ಟಿದ್ದೀವಿ, ನೀನು ಈ ಕೇಸ್ ಬಗ್ಗೆ ಮರೆತು ಬೇರೆ ಕೇಸ್ನ ನೋಡ್ಕೋ ಅಂತ ಹೇಳ್ತಾನೆ. ಆದ್ರೆ ಆಡಮ್, ಸರ್ ಅದು ನನ್ನ ತಮ್ಮನ ಕೇಸ್, ದಯವಿಟ್ಟು ಅದನ್ನ ನನಗೆ ಕೊಡಿ ಅಂತ ಹೇಳ್ತಾನೆ. ಆದ್ರೆ ಆಫೀಸರ್ ಪ್ರೋಟೋಕಾಲ್ಗೆ ವಿರುದ್ಧ ಹೋಗಿ ನಾನು ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾನೆ. ಆಡಮ್ ರಾಯ್ ಕೇಸ್ನ ಬೇರೆ ಆಫೀಸರ್ಗೆ ಕೊಟ್ಟರೆ ಅವರು ಖಂಡಿತ ರಾಯ್ನ ಹುಡುಕ್ತಾರೆ, ಬಾಡಿ ಅಲ್ಲಿಂದ ಶಿಫ್ಟ್ ಮಾಡಬೇಕು ಅನ್ಕೋತಾನೆ. ಈಗ ಇವನು ಜಾರ್ಜ್ ಹತ್ರ ಬರ್ತಾನೆ. ಆಡಮ್ ಜಾರ್ಜ್ಗೆ, ನಿನಗೆ ಕಂಪ್ಲೇಂಟ್ ಕೊಡು ಅಂತ ಯಾರು ಹೇಳಿದ್ರು ಅಂತ ಕೇಳ್ತಾನೆ. ಅಷ್ಟಕ್ಕೂ ಕೊಟ್ರೆ ಏನ್ ಮಾಡ್ತೀಯಾ, ನನ್ನ ಸಾಯಿಸಿ ಹುತಾಕ್ತೀಯಾ ಅಂತ ಕೇಳ್ತಾನೆ. ಈಗ ಮಾರನೇ ದಿನ ಧನ್ಯ ಅನ್ನೋ ಆಫೀಸರ್ ಜಾರ್ಜ್ ಮನೆಗೆ ಬರ್ತಾಳೆ. ಇಲ್ಲಿ ಜಾರ್ಜ್ ಇರೋದಿಲ್ಲ. ಧನ್ಯ ಜಾರ್ಜ್ ಹೆಂಡತಿಗೆ, ರಾಯ್ ಎಂತ ವ್ಯಕ್ತಿ ಆಗಿದ್ದ ಅಂತ ಕೇಳ್ತಾಳೆ. ಆಗ ಜಾರ್ಜ್ ಹೆಂಡತಿ, ಅವನು ತುಂಬಾ ಒಳ್ಳೆ ವ್ಯಕ್ತಿ ಆಗಿದ್ದ, ಅವನು ಎಲ್ಲರ ಜೊತೆ ಚೆನ್ನಾಗಿ ಮಾತಾಡ್ತಿದ್ದ ಅಂತ ಹೇಳ್ತಾಳೆ. ಆಗ ಧನ್ಯ, ಆಗಿದ್ದ ಅಂತ ಯಾಕೆ ಅಂತಿದ್ದೀರಾ, ರಾಯ್ ಈಗ ಇಲ್ಲ ಏನು ಅಂತ ಕೇಳ್ತಾಳೆ. ಆಗ ಆಕೆ, ಹಾಗೇನಿಲ್ಲ, ಬೈ ಮಿಸ್ಟೇಕ್ ಬಂತು ಅಂತ ಹೇಳ್ತಾಳೆ. ಈಗ ಧನ್ಯ ಮೀನನ ಭೇಟಿ ಆಗ್ತಾಳೆ. ಮೀನಾ ಧನ್ಯಗೆ, ಆಡಮ್ ಮತ್ತು ಜಾರ್ಜ್ ಏನೋ ಮುಚ್ಚಿಡ್ತಿದ್ದಾರೆ, ಅವರಿಂದ ಮೊದಲು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾಳೆ. ಈಗ ರಾತ್ರಿ ಜಾರ್ಜ್ ಅಂತೆ ಜಾರ್ಜ್ಗೆ, ನನಗೆ ಇನ್ನು ಈ ಮನೆಯಲ್ಲಿ ಇರೋಕ್ಕಾಗಲ್ಲ, ಮೊದಲು ಲೋನ್ ಅವರು ಕಾಟ ಕೊಡ್ತಿದ್ರು, ಈಗ ಪೊಲೀಸ್ ಅವರು, ಅದಕ್ಕೆ ನಾನು ನನ್ನ ಮಗಳನ್ನ ಕರ್ಕೊಂಡು ಇಲ್ಲಿಂದ ಹೋಗ್ತೀನಿ ಅಂತ ಅಲ್ಲಿಂದ ಹೋಗ್ಬಿಡ್ತಾಳೆ. ಈ ಕಡೆ ಧನ್ಯಗೆ ಒಂದು CCTV ಫುಟೇಜ್ ಸಿಗುತ್ತೆ. ಅದರಲ್ಲಿ ಜಾರ್ಜ್, ಆಡಮ್ ಮತ್ತು ರಾಯ್ ಇರ್ತಾರೆ. ಆದ್ರೆ ಮಳೆ ಬರ್ತಿದ್ದರಿಂದ ಮುಖ ಸರಿಯಾಗಿ ಕಾಣೋದಿಲ್ಲ. ಇದರಲ್ಲಿ ರಾಯ್ ಕನ್ಸ್ಟ್ರಕ್ಷನ್ ಸೈಟ್ ಒಳಗೆ ಹೋಗೋದು ಮತ್ತು ಹೊರಗೆ ಬರೋದು ಫುಟೇಜ್ ಇರುತ್ತೆ. ಬೈಕ್ ಮತ್ತು ಬಟ್ಟೆ ರಾಯ್ದಾಗಿರುತ್ತೆ, ಆದ್ರೆ ಬಾಡಿ ರಾಯ್ ಬಾಡಿಗಿಂತ ಸ್ವಲ್ಪ ದಪ್ಪ ಇರುತ್ತೆ. ಏಕೆಂದ್ರೆ ಆಡಮ್ ಯಾರಿಗೂ ಡೌಟ್ ಬರಬಾರ್ದಂತ ರಾಯ್ ಬಟ್ಟೆ ಜಾರ್ಜ್ಗೆ ಹಾಕಿ ಕನ್ಸ್ಟ್ರಕ್ಷನ್ ಸೈಟ್ ನಿಂದ ಹೊರಗೆ ಹೋಗ್ತಿರುವಂತೆ ಸೀನ್ ಕ್ರಿಯೇಟ್ ಮಾಡಿರ್ತಾನೆ. ಆದ್ರೆ ಬಾಡಿ ಸೈಜ್ ನೋಡಿ ಧನ್ಯಗೆ ಡೌಟ್ ಬರುತ್ತೆ. ಈ ಕಡೆ ಆಡಮ್ ಜಾರ್ಜ್ಗೆ, ನೋಡು ಪೊಲೀಸರಿಗೆ ಡೌಟ್ ಬರೋ ಮುಂಚೆ ಬಾಡಿನ ಅಲ್ಲಿಂದ ಶಿಫ್ಟ್ ಮಾಡಬೇಕು ಅಂತ ಹೇಳ್ತಾನೆ. ಆಗ ಜಾರ್ಜ್, ಚಿಂತೆ ಮಾಡಬೇಡ, ನಾಳೆ ಬೆಳಗ್ಗೆ ಎಲ್ಲ ಸರಿ ಹೋಗುತ್ತೆ, ಅಷ್ಟಕ್ಕೂ ಎಲ್ಲ ತಪ್ಪು ನಂದೆ, ನಾನು ಸುಮ್ಮನೆ ನನ್ನ ಬಿಸ್ನೆಸ್ ನಲ್ಲಿ ಇನ್ವಾಲ್ವ್ ಮಾಡಿದ್ದೆ, ಅದರಲ್ಲಿ ಲಾಸ್ ಆಯ್ತು ಅಂತ ಹೇಳ್ತಾನೆ. ಆಗ ಆಡಮ್, ಈ ಟೈಮ್ ಬ್ಲೇಮ್ ಮಾಡೋದಲ್ಲ, ಇಬ್ರು ಸೇರಿ ಏನಾದ್ರೂ ಮಾಡೋಣ ಅಂತ ಹೇಳ್ತಾನೆ. ಬೆಳಿಗ್ಗೆ ಆದಾಗ ಜಾರ್ಜ್ ಧನ್ಯನ ಕರೆದು ಎಲ್ಲ ನಿಜ ಹೇಳ್ಬಿಡ್ತಾನೆ. ಈಗ ಪೊಲೀಸರೆಲ್ಲ ಕನ್ಸ್ಟ್ರಕ್ಷನ್ ಸೈಟ್ಗೆ ಹೋಗಿ ರಾಯ್ ಬಾಡಿನ ರಿಕವರ್ ಮಾಡ್ತಾರೆ. ಈ ವಿಷಯ ಆಡಮ್ಗೆ ಗೊತ್ತಾದಾಗ ಅವನು ಅಲ್ಲಿಗೆ ಬರ್ತಾನೆ. ಪೊಲೀಸರು ಜಾರ್ಜ್ನ ಅರೆಸ್ಟ್ ಮಾಡಿರ್ತಾರೆ. ಆಡಮ್ ಜಾರ್ಜ್ ತನ್ನ ಬಗ್ಗೆನೂ ಪೊಲೀಸರಿಗೆ ಹೇಳಿದ್ದಾನೆ ಅಂತ ಅನ್ಕೋತಾನೆ. ಆದ್ರೆ ಜಾರ್ಜ್ ಇದಕ್ಕೆಲ್ಲ ತಾನೊಬ್ಬನೇ ಕಾರಣ ಅಂತ ಹೇಳಿರ್ತಾನೆ. ಏಕೆಂದರೆ ಜಾರ್ಜ್ ಒಬ್ಬ ತಮ್ಮನ್ನ ಕಳ್ಕೊಂಡಿರ್ತಾನೆ, ಆತ ಇನ್ನೊಬ್ಬನ ಕಳ್ಕೊಳ್ಳೋಕೆ ರೆಡಿ ಇರಲ್ಲ. ಈಗ ಜಾರ್ಜ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾರೆ. ಸೊ ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ.